ಗುಲ್ಬರ್ಗ ಯೂನಿವರ್ಸಿಟಿಲಿ ಸೆಕೆಂಡ್ ಸೆಮ್ ಮತ್ತು ಫೋರ್ತ್ ಸೆಮ್ ರಿಸಲ್ಟ್ಸ್ ಬಿಟ್ಟಿರಲಿಲ್ಲ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಸುಮಾರು 1-2 ತಿಂಗಳಿಂದ ಅದನ್ನು ಅಲ್ಲೇ ಹೋಗಿ, ಅಂದರೆ ವೈಸ್ ಚಾನ್ಸಲರ್ ಆದಂಥ ಶಶಿಕಾಂತ್ ಸರ್ಗೆ ಹೋಗಿ ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ. ಈ ಒಂದು 1 ತಿಂಗಳಲ್ಲಿ ಅವಾಗ ನಾವು ರಿಸಲ್ಟ್ಸ್ ಬಿಟ್ಟಿಲ್ಲ ಅಂತಂದರೆ ಇಲ್ಲೇ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಅಂತಲೂ ಹೇಳಿದ್ವಿ. ಅದಾದಮೇಲೆ ಲಾಸ್ಟ್ ಕಲಬುರಗಿಯಲ್ಲಿ ಹೋರಾಟ ಮಾಡಿದಾಗ ನಾವು ಮಾರ್ಚ್ 27ನೇ ತಾರೀಕು ಹೋರಾಟ ಮಾಡಿದಾಗ 15 ದಿನ ಗಡುವು ಕೊಟ್ಟಿದ್ವಿ. ಈ ಕಂಟಿನ್ಯೂಸ್ ಫಾಲೋಅಪ್ ಮಾಡಿದಾಗ ಇವತ್ತು ಅಂದರೆ 4th ಸೆಮ್ ರಿಸಲ್ಟ್ಸ್ ಬಂದಿದೆ. BEdದು 4th ಸೆಮ್ ರಿಸಲ್ಟ್ಸ್ ಬಂದಿದೆ ಕಲಬುರಗಿ ಯೂನಿವರ್ಸಿಟಿಯಲ್ಲಿ. ಸೆಕೆಂಡ್ ಸೆಮ್ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಒಂದು 3-4 ಡೇಸಲ್ಲಿ ಸೆಕೆಂಡ್ ಸೆಮ್ದು BEd ರಿಸಲ್ಟ್ಸ್ ಬರುತ್ತೆ ಒಂದು ಗುಲ್ಬರ್ಗ ಯೂನಿವರ್ಸಿಟಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಒಂದು ಭವಿಷ್ಯ ನಿರ್ಧಾರ ಮಾಡಿ. ಏನು ಎಲ್ಲರೂ 4th ಸೆಮ್ ಪಾಸ್ ಆಗಿದ್ದೀರಾ, ಫರ್ದರ್ ಸ್ಟಡೀಸ್ ಇರ್ಬೋದು ಮತ್ತು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವೈಸ್ ಚಾನ್ಸಲರ್ ಆದಂತಹ ಶಶಿಕಾಂತ್ ಸರ್ಗೆ ಅವ್ರಿಗೆ ಕೂಡ ಒಂದು ಧನ್ಯವಾದ ತಿಳಿಸೋಣ. ಯಾಕೆಂದರೆ ಅವರು ತುಂಬ ಕೋಆಪ್ರೇಟಿವ್ ಮಾಡಿದರು. 15 ದಿನದಲ್ಲಿ ನಾವು ರಿಸಲ್ಟ್ಸ್ ಬಿಟ್ಟಿಲ್ಲ ಅಂತಂದರೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಅಂತಲೂ ಹೇಳಿದ್ವಿ. ಹಂಗಾಗಿ ವಿದ್ಯಾರ್ಥಿಗಳ ಪರವಾಗಿ ಸ್ಪಂದಿಸೋದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳೋಣ. ಮತ್ತು ಈ ಒಂದು ಹೋರಾಟದಲ್ಲಿ ನಮ್ಮ ಜೊತೆ ಭಾಗಿಯಾದಂತಹ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತೆ ಹೋಗಿ ಒಂದು ಒತ್ತಡ ಏರಿ ಹೋರಾಟದಲ್ಲೆಲ್ಲ ಭಾಗಿಯಾದಂತಹ ಸಿದ್ದು ಸರ್ ಆಗಿರ್ಬೋದು, ಶ್ರೀಶೈಲ್ ತೇಲಿ ಸರ್ ಆಗಿರ್ಬೋದು, ಮತ್ತು ಅರ್ಜುನ್ ಇರ್ಬೋದು, ಶ್ರೀಧರ್, ಸಂತೋಷ್ ಸರು, ಧನುಷ್ ಇರ್ಬೋದು, ಎಲ್ಲರೂ ಹಲವಾರು ಜನ ಅನೇಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಯಶಸ್ವಿಯಾಗಿದ್ವಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.